Greetings to all of you in the name of our Lord and Savior Jesus Christ. ಎಲ್ಲರಿಗೂ ಆ ನನ್ನ ವಂದನೆಗಳನ್ನು ತಿಳಿಸ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಈ ಶುಕ್ರವಾರ ಸಾಯಂಕಾಲದ ಸತ್ಯವೇದ ಅಧ್ಯಯನವನ್ನ ಪ್ರಾರಂಭ ಮಾಡೋಣ. ಪ್ರಾರ್ಥನೆಯೊಂದಿಗೆ ನಾವು ಪ್ರಾರಂಭ. ಪ್ರೀತಿ ಸ್ವರೂಪನಾದಂತ ನಮ್ಮ ತಂದೆ ಸ್ವಾಮಿ, ಈ ಒಳ್ಳೆ ಸಾಯಂಕಾಲ ಸಮಯಕ್ಕಾಗಿ ನಾವು ಸ್ತೋತ್ರ ಮಾಡ್ತಾ ಇದ್ದೇವೆ. ಕರ್ತನೆ, ತಿರುಗೊಂದ ಆವೃತ್ತಿ ನಮಗೆ ಈ ರೀತಿಯಲ್ಲಿ ಸ್ವಾಮಿ ಸೇರಿ ಬಂದು ನಿಮ್ಮ ವಾಕ್ಯಗಳನ್ನ ಧ್ಯಾನಿಸುವಂತೆ ನಮಗೆ ಕೊಟ್ಟಂತ ಈ ಕೃಪೆಗಾಗಿ ಸ್ತೋತ್ರ. ಕರ್ತನೆ, ನಿನ್ನ ಅಮೂಲ್ಯವಾದಂತ ವಚನಗಳನ್ನ ನಾವು ಧ್ಯಾನಿಸುವಾಗ ಕರ್ತನೆ, ನಮಗೆ ಬೇಕಾದಂತ ಕೃಪೆಯನ್ನ ನೀವು ನೀಡ್ರಿ ಸ್ವಾಮಿ. ನಿಮ್ಮ ಅಂತರಾತ್ಮದೊಂದಿಗೆ ನೀವು ಮಾತನಾಡ್ರಿ ಕರ್ತನೆ. ನಿಮ್ಮ ವಾಕ್ಯಗಳನ್ನ ಗ್ರಹಿಸಿಕೊಳ್ಳುವಂತೆ, ನಿಮ್ಮ ವಾಕ್ಯಗಳನ್ನ ಸಂಗ್ರಹಿಸುವಂತೆಪ್ಪ, ನಿಮ್ಮ ವಾಕ್ಯದಂತೆ ನಡೆದುಕೊಳ್ಳುವಂತೆ ನಮ್ಮನ್ನ ಸಹಾಯ ಮಾಡು ಸ್ವಾಮಿ. ನಾವು ಕರ್ತನೆ, ಯಾರ್ಯಾರು ಕರ್ತನೆ ಈ ಸಾಯಂಕಾಲದಲ್ಲಿ ಒಟ್ಟಾಗಿ ನಿನ್ನ ವಚನಗಳನ್ನ ಧ್ಯಾನಿಸ್ತಿದ್ದೇವ ಸ್ವಾಮಿ, ಎಲ್ಲರನ್ನ ನಿನ್ನ ಕೃಪೆಯಲ್ಲಿ ಮರೆ ಮಾಡುಪ್ಪ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಾಳ್ಮೆಯಿಂದ ಬೇಡಿ ಹೊಂದುತ್ತೇವೆ ತಂದೆ, ಆಮೇನ್. ಪ್ರೈಸ್ ಲಾರ್ಡ್. ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ನಾವು ಕಳೆದ ಕೆಲವೊಂದು ದಿನಗಳಿಂದ ಯಾಕೋಬನ ಪುಸ್ತಕವನ್ನ ಧ್ಯಾನಿಸುತ್ತಾ ಅಧ್ಯಯನ ಮಾಡುತ್ತಾ ಬರುತ್ತಾ ಇದ್ದೇವೆ. ವಿ ಆರ್ ಬೀನ್ meditating from the book of James. This is our fourth session. ಇವತ್ತು ನಮ್ಮ 4ನೇ ವೇದ ಧ್ಯಾನದ ಒಂದು ಸಮಯ. ಕಳೆದ 3 ಸೆಷನ್ ನಾವು ಒಂದೊಂದು ಕಾರ್ಯಗಳನ್ನ ಯಾಕೋಬನ ಪುಸ್ತಕ 1ನೇ ಅಧ್ಯಾಯದಿಂದ ಗಮನಿಸಿದೆವು. ನಮ್ಮ ಶೋಧನೆಯ ಸಮಯಗಳಲ್ಲಿ ನಮ್ಮ ಜೀವನದಲ್ಲಿ ಅನಿರೀಕ್ಷಿತವಾದಂತ ಅನೇಕ ಘಟನೆಗಳು ಹಾದು ಹೋಗುವಾಗ ದೇವರ ಚಿತ್ತವೇನು ಎಂಬುದಾಗಿ ಅರಿತುಕೊಳ್ಳುವಂತ ಜ್ಞಾನದ ಕುರಿತಾಗಿ ಒಂದು ದಿನ ನಾವು ಧ್ಯಾನಿಸಿದೆವು. ಹಾಗೂ ಈ ಲೋಕದ ಐಶ್ವರ್ಯ ಹಾಗೂ ನಿತ್ಯ ಜೀವ ಎಂಬ ವಿಷಯದ ಬಗ್ಗೆ ಕೂಡ ನಾವು ಎರಡನೇದಾಗಿ ಧ್ಯಾನಿಸಿದೆವು. ಕಳೆದ ವಾರದಲ್ಲಿ ನಾವು ಪಾಪಕ್ಕೆ ಉಂಟಾಗುವ ಪ್ರೇರಣೆಯ ಕುರಿತಾಗಿ ಕೂಡ ನಾವು ಧ್ಯಾನಿಸಿದೆವು. ಇವತ್ತು 1ನೇ ಅಧ್ಯಾಯದ 16, 17, 18 ವಚನಗಳನ್ನ ನಾವು ಧ್ಯಾನಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ. ಇನ್ ದ ಪಾಸ್ಟ್ 3 sessions we had looked at how we need to gain wisdom to know God's purpose in our life in the time of trials, difficulties, to have the wisdom to know God's purposes during trials. In the second session we looked at the wealth of this world and the eternal life, which values more. We were meditating on that. And the previous class we had looked at temptation towards sin, all these things. Today we are going to meditate James chapter 1 verse 16, 17 and 18. Okay, so we'll prayerfully sit in the presence of God and ask God to speak to each one of us. Let me read to you those verses. James chapter 1 verse 16, 17 and 18. Do not be deceived, my beloved brethren. Every good thing given and every perfect gift is from above, coming down from the Father of lights, with whom there is no variation or shifting shadow. Verse 18, in the exercise of his will, or with his own will, he brought us forth by the word of truth, so that we would be a kind of first fruits among his creatures. A very precious message from God's word of what is God's perfect gift to each one of us. ನನ್ನ ಪ್ರಿಯ ಸಹೋದರರೇ, ಮೋಸ ಹೋಗಬೇಡ್ರಿ. ಎಲ್ಲ ಒಳ್ಳೆ ದಾನಗಳು, ಕುಂದಿಲ್ಲದ ಎಲ್ಲ ವರಗಳು ಮೇಲಿನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರುತ್ತವೆ. ಆತನಲ್ಲಿ ಚಂಚಲತ್ವವೇನೂ ಇಲ್ಲ, ವ್ಯತ್ಯಾಸದ ಸೂಚನೆಯೂ ಇಲ್ಲ. ಆತನು ತನ್ನ ಸ್ವಚಿತ್ತದ ಪ್ರಕಾರ ಸತ್ಯ ಬೋಧನೆಯ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ ನಾವು ಆತನ ಸೃಷ್ಟಿಗಳಲ್ಲಿ ಪ್ರಥಮ ಫಲದಂತಾದೆವು. ನೋಡ್ರಿ ಪ್ರಿಯರೇ, ಇದರ ವಾಕ್ಯಗಳು 16ನೇ ವಚನ ಪ್ರಾರಂಭಗೊಳ್ಳುವುದು, ನನ್ನ ಪ್ರಿಯ ಸಹೋದರರೇ, ಮೋಸ ಹೋಗಬೇಡ್ರಿ. It begins by saying, do not be deceived, my brethren.
giving us a warning, giving us to be, to be watchful, to not be deceived, my brethren. ಮೋಸ ಹೋಗ್ಬೇಡ್ರಿ ನನ್ನ ಪ್ರಿಯ ಸಹೋದರರೇ. ಪ್ರಿಯರೇ, ನೀವು ನೆನಪಿಸಬಹುದು, ನಾವು ಕಳೆದ ವಾರದಲ್ಲಿ ಧ್ಯಾನಿಸಿದ ವಿಷಯ, ಕರ್ತನು ಯಾವ ಆ, ಏನು ದೋಷವನ್ನ ನಮ್ಮ ಜೀವನದಲ್ಲಿ ತರುವವನಿಲ್ಲ. ಇನ್ ದಿ ಲಾಸ್ಟ್ ಕ್ಲಾಸ್ ವಿ ಸೆಡ್, ಲೆಟ್ ನೋ ಒನ್ ಸೇ ವೆನ್ ಹಿ ಇಸ್ ಟೆಂಪ್ಟೆಡ್, I am being tempted by God, for God cannot be tempted by evil, and he himself does not tempt anyone. No evil comes from God. Do not be deceived. No evil comes from God. And what will come from God is being said, every good thing given and every perfect gift comes from God. ನಾವು ಕಳೆದ ವಾರ ಧ್ಯಾನಿಸಿದಂಥದ್ದು, ಯಾವನಾದ್ರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರಣೆಯು, ಯಾವ ಪ್ರೇರಣೆ? ಪಾಪಕ್ಕೆ ಉಂಟಾದಂತ ಪ್ರೇರಣೆಯು ದೇವರಿಂದ ಬಂತು ಎಂಬುದಾಗಿ ಹೇಳಬಾರದು. ಈ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತು ಎಂದು ಹೇಳಬಾರದು. ದೇವರು ಕೆಟ್ಟದ್ದಕ್ಕೆ ಸಂಬಂಧಪಟ್ಟವನಲ್ಲ. 16ನೇ ವಚನದಲ್ಲಿ ಮೋಸ ಹೋಗಬೇಡ್ರಿ ಎಂಬುದಾಗಿ ಹೇಳ್ತಾ ಇದೆ. ಏನು ಮೋಸ ಹೋಗಬಾರದು? ದೇವರು ಕೆಟ್ಟದ್ದಕ್ಕೇನು ಸಂಬಂಧಪಟ್ಟವನಲ್ಲ. Do not be deceived. Nothing evil comes from God. No evil have anything part with God. ಯಾವ ಕೆಟ್ಟದ್ದಕ್ಕೂ ದೇವರು ಸಂಬಂಧಪಟ್ಟವನಲ್ಲ. ಹಾಗಾಗಿ ಮೋಸ ಹೋಗ್ಬೇಡ್ರಿ. ದೇವರಿಂದ ಬರುವಂತದ್ದೆಲ್ಲವೂ ಏನಂತೆ, ಅಲ್ಲಿ ನಾವು ಓದ್ತೇವೆ, ಎಲ್ಲ ಒಳ್ಳೆಯ ದಾನಗಳು, ಕುಂದಿಲ್ಲದ ಎಲ್ಲ ವರಗಳು ಅದು ದೇವರಿಂದ ಬರುತ್ತದೆ. So we need to connect it, from what we had meditated last week. Last week we were looking at, all the evil things, they don't come from God. All the evil things will come as we desire, we lust it from our own within. ನಮ್ಮೊಳಗೇನೆ ದುರಾಶೆಗಳು ಬರುವಾಗ ಅಲ್ವಾ, ನಮ್ಮ ಆಸೆಗಳು ಅದು ಮೋಸದ, ವಂಚನೆಯ, ಕೆಟ್ಟದಾದಂತ ಕಾರ್ಯಗಳಿಗೆ ನಾವು ಸೆಳೆಯಲ್ಪಡುವಾಗ ನಮ್ಮಿಂದಲೇ ಕೆಟ್ಟದ್ದು ಬರುತ್ತದೆ. ಅರ್ಥ ಆಗ್ತಾ ಇದೆಯಾ? when we are led, when we are being persuaded, when we are being instigated from our own evil thoughts, evil comes from within us. But for God, he is the source of all good and perfect things. ನಮ್ಮೊಳಗೆ ಇರುವಂತ ಕೆಟ್ಟದ್ದು ನಮ್ಮನ್ನ ಪಾಪಕ್ಕೆ ಪ್ರೇರೇಪಿಸುವಾಗ, ಪ್ರಿಯರೇ, ದೇವರಿಂದ ಏನ್ ಬರುತ್ತದೆ? ಎಲ್ಲ ಒಳ್ಳೆ ದಾನಗಳು, ಕುಂದಿಲ್ಲದ ಎಲ್ಲಾ ವರಗಳು ಮೇಲಿನಿಂದ ಬರುತ್ತದೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಪ್ರೈಸ್ ಲಾರ್ಡ್. ಪ್ರಿಯರೇ, ಈ ವಚನ 17ನೇ ವಚನ, ನಾವು ಸಾಮಾನ್ಯ ಬಹಳ ಸಂದರ್ಭಗಳಲ್ಲಿ ಈ ವಾಕ್ಯವನ್ನ ನೆನಪಿಸುವುದುಂಟು, ಈ ವಾಕ್ಯವನ್ನ ನಾವು ಉಚ್ಚರಿಸುವುದುಂಟು, ಈ ವಾಕ್ಯವನ್ನ ನಮ್ಮ ಪ್ರಾರ್ಥನೆಗಳಲ್ಲಾಗಲಿ ಅಥವಾ ನಮ್ಮ ಅನೇಕ ಸಂದರ್ಭಗಳಲ್ಲಿ ಈ ವಾಕ್ಯ ನಾವು ನೆನಪಿಸ್ಕೊಳ್ತೇವೆ. This scripture, that every good thing given and every perfect gift from above is from above, we use this scripture, or we remember this scripture. We, in our prayers or in different context, in different situation, we remember this scripture, that every good thing and every perfect thing comes from God. But as we meditate this evening, I want to ask you a question. The times that you remember this scripture, what was the gift that you were thinking about? ನಾವು ಈ ವಾಕ್ಯಗಳನ್ನ ಅನೇಕ ಸಮಯಗಳಲ್ಲಿ ನೆನಪಿಸಿಕೊಳ್ತೇವೆ. ನಾನು ಕೆಲವೊಂದು ದಿನಗಳ ಮುಂಚೆ ನಿಮಗೆ ಹೇಳಿದ ಹಾಗೆ, ಜ್ಞಾನವಿಲ್ಲದವನು ಜ್ಞಾನವನ್ನ ಕರ್ತನ ಸನ್ನಿಧಿಯಲ್ಲಿ ಬೇಡಲಿ ಎಂಬುದಾಗಿ ನಾವು ಈ ಪುಸ್ತಕದಲ್ಲಿ ಓದ್ತೇವಲ್ವಾ. If anyone doesn't have wisdom, let him pray to God who will give in abundance, right? And we remember this scripture much often, right? If I don't have wisdom, then I should pray to God. He will give me wisdom without any hesitation. And
I was telling you, we many a time remember the scripture in a context. We go to write an exam, or we have some kind of situation where we need to learn many things, and we pray, Lord, give me wisdom. We completely take it out of the context of what the scripture was talking to us. The scripture was talking to us of gaining wisdom to know God's purposes in the time of your trials. ನಿಮ್ಮ ಜೀವನದಲ್ಲಿ ಉಂಟಾಗುವ ನಂಬಿಕೆಯ ಪರಿಶೋಧನೆಯ ಸಂದರ್ಭಗಳಲ್ಲಿ ಆ ಪರಿಶೋಧನೆಯ ಹಿಂದಿರುವಂತ ದೇವರ ಚಿತ್ತ ಏನು ಎಂಬುದನ್ನ ನೀವು ಗ್ರಹಿಸಿಕೊಳ್ಳುವ ಹಾಗೆ ದೇವರ ಸನ್ನಿಧಿಯಲ್ಲಿ ಜ್ಞಾನವನ್ನ ಕೇಳಿಕೊಳ್ಳ್ರಿ. ಆ ಜ್ಞಾನ ನಿಮಗೆ ಏನ್ ಕೊಡುತ್ತದೆ? ನನ್ನ ಜೀವನದಲ್ಲಿ ಉಂಟಾಗುತ್ತಾ ಇರುವಂತ ಅನೇಕ ಕಾರ್ಯಗಳ ಹಿಂದೆ ಇರುವಂತ ದೇವರ ಉದ್ದೇಶವನ್ನ ನಾನು ಗ್ರಹಿಸಿಕೊಳ್ಳುವ ಹಾಗೆ ನನ್ನ ಮನಸ್ಸನ್ನ, ನನ್ನ ಹೃದಯವನ್ನ ದೇವರು ತೆರೆಯುತ್ತಾರೆ. ಅದೇ ರೀತಿಯಲ್ಲಿ ಪ್ರಿಯರೇ, ಇಲ್ಲಿ ಕೂಡ ಈ ವಾಕ್ಯ ಕೆಲವೊಮ್ಮೆ ನಾವು ಸಾಧಾರಣವಾಗಿ ಅರ್ಥ ಮಾಡಿಕೊಳ್ಳುವುದರಿಂದ ಬಹಳ ವಿಭಿನ್ನವಾಗಿರುತ್ತದೆ. This scripture of, every good thing and every perfect gift comes from above. Sometimes we understand it in a very different way than how it is written in the scripture. ದೇವರ ವಾಕ್ಯದಲ್ಲಿ ಬರೆದಿರುವಂತ ಕಾರ್ಯವನ್ನ ನಾವು ಗ್ರಹಿಸಿಕೊಳ್ಳದೆ ಈ ವಾಕ್ಯವನ್ನ ಕೆಲವೊಮ್ಮೆ ನಾವು ತಪ್ಪಾಗಿ ಕೂಡ ಅರ್ಥ ಮಾಡಿಕೊಳ್ಳುವುದುಂಟು. ಹೇಗೆ ಪ್ರಿಯರೇ? ನಾನು ಮತ್ತೊಂದು ಆವರ್ತಿ ಆ ಪ್ರಶ್ನೆಯನ್ನ ನಿಮಗೆ ತಿರುಗಿ ಕೇಳುತ್ತೇನೆ. ಈ ವಚನ ಎಲ್ಲಾ ಒಳ್ಳೆಯ ದಾನಗಳು, ಕುಂದಿಲ್ಲದ ಎಲ್ಲಾ ವರಗಳು ಮೇಲಿನಿಂದ ದೇವರಿಂದ ಬಂದಿದೆ ಎನ್ನುವ ವಾಕ್ಯ ನಾವು ಯಾವ ದಾನಗಳ ಕುರಿತಾಗಿ ಮಾತಾಡ್ತೇವೆ? ಯಾವ ವರಗಳ ಕುರಿತಾಗಿ ಮಾತಾಡ್ತೇವೆ? ಉದಾಹರಣೆಗೆ, ಒಂದು ಹೊಸದಾದಂತ ಒಂದು ಗಾಡಿಯನ್ನ ನಾವು ಪರ್ಚೇಸ್ ಮಾಡಿ, ಒಂದು ಸುಂದರವಾದಂತ ಒಂದು ಕಾರ್ನ ತಗೊಂಡು ನಾವು ಅದಕ್ಕಾಗಿ ಪ್ರಾರ್ಥಿಸುವಾಗ ಕೆಲವೊಮ್ಮೆ ಈ ವಾಕ್ಯ ನಮಗೆ ನೆನಪು ಬರ್ತದೆ. ಓ ಕರ್ತನೇ, ಎಲ್ಲಾ ಒಳ್ಳೆಯ ದಾನಗಳು ನಿನ್ನಿಂದಲೇ ಬಂದಿದೆ. ನನಗೆ ಇವತ್ತು ಲಭ್ಯವಾಗಿರುವಂತ ಈ ಸುಂದರವಾದಂತ ಈ ಕಾರ್ ಕೂಡ ನಿನ್ನಿಂದಲೇ ಬಂದಿದೆ ಎನ್ನುವ ವಿಚಾರದಲ್ಲಿ ತಪ್ಪೇನಿಲ್ಲ. ಆದ್ರೆ ಈ ವಾಕ್ಯದಲ್ಲಿ ಹೇಳಿರುವುದು ಅದೇನಾ ಎಂಬುದನ್ನ ನಾವು ವಿಚಾರಿಸಬೇಕಾಗಿದೆ. ಹೌದು ಪ್ರಿಯರೇ, ಈ ಲೋಕದಲ್ಲಿ ಏನೇ ಚಿಕ್ಕ ವಿಚಾರಗಳು ಕೂಡ ಕರ್ತನೆ ನಮಗೆ ಕೊಡುವಂಥದ್ದು. ಆತನು ಕೊಡದೆ ನಾವು ಏನನ್ನೂ ಸ್ವೀಕಾರ ಮಾಡ್ಲಿಲ್ಲ. ಚಿಕ್ಕ ಚಿಕ್ಕ ಕಾರ್ಯಗಳು ಕೂಡ ಅಲ್ವಾ? ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನ ನೋಡ್ರಿ, ಅದು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಅದಕ್ಕೆ ತಕ್ಕ ಸಮಯಕ್ಕೆ ಆಹಾರವನ್ನು ಕೊಡುವ ಆತನು ನಮಗೂ ಕೂಡ ಈ ಭೌತಿಕವಾದ ಲೋಕದಲ್ಲಿ, ಈ ಈ ಲೋಕದ ಜೀವನದಲ್ಲಿ ನಮಗೆ ಶಾರೀರಿಕವಾಗಿ ಬೇಕಾದದ್ದು ಕೂಡ ಆತನು ಕೊಡುವಂತ ದೇವರಾಗಿದ್ದಾನೆ. ಹಾಗೆ ನಮಗೆ ಲಭಿಸಿರುವಂತ ಎಲ್ಲದರ ತಾನಿ ಕರ್ತನೇ ಆಗಿದ್ದಾನೆ ಎನ್ನುವುದರಲ್ಲಿ ಸಂಶಯ ಏನಿಲ್ಲ. ಆದರೆ ಇಲ್ಲಿ ಕುಂದಿಲ್ಲದ ವರಗಳು, ಒಳ್ಳೆಯ ದಾನಗಳು ಎಂಬುದಾಗಿ ಹೇಳಿರುವಂತ ಮಾತು ಏನು ಪ್ರಿಯರೇ? ಪ್ರೈಸ್ ದಿ ಲಾರ್ಡ್. I want to invite all of you to look into the scripture with a fresh attitude, to know what is that good thing, what is that perfect gift which has come from above. ಮೋಸ ಹೋಗಬೇಡ್ರಿ ಎಂಬುದಾಗಿ ಅಲ್ಲಿ ಮೇಲೆ ಹೇಳಿದ್ದಾರೆ ನೋಡ್ರಿ. ಈ ಒಳ್ಳೆಯ ದಾನ, ಈ ಕುಂದಿಲ್ಲದ ವರ ನಮಗೆ ದೇವರ ವಾಕ್ಯದಲ್ಲಿ ಪ್ರಚುರಪಡಿಸುವಾಗ ಯಾಕೋಬನು ಅದರ ತಲೆಗೆ ಹೇಳುತ್ತಾ ಇದ್ದಾನೆ, ಮೋಸ ಹೋಗಬೇಡ್ರಿ. ಯಾಕಂದ್ರೆ ಈ ಲೋಕದ ಕೆಲವೊಂದು ಆ ಆಶೀರ್ವಾದವನ್ನು, ಅಥವಾ ಈ ಲೋಕದ ಕೆಲವೊಂದು ನಮಗೆ ಗುಣವುಳ್ಳಂತ, ನಮಗೆ ಲಾಭಕರವಾದಂತ, ನಮಗೆ ಲಾಭಕರ ಎಂಬುದಾಗಿ ಅನಿಸಿಕೊಳ್ಳುವಂತ ಅನೇಕ ವಿಚಾರಗಳ ಬಗ್ಗೆ ನಮಗಿರುವಂತ ಮನೋಭಾವಗಳು ವ್ಯತ್ಯಾಸವಾಗಿರುತ್ತದೆ. ಪ್ರೈಸ್ ದಿ ಲಾರ್ಡ್. ನೋಡ್ರಿ, ನಾವು ಮೇಲೆ ಓದಿರುವಂತ ವಾಕ್ಯ, ಅದರ 13ನೇ ವಚನ, ದೇವರು ಕೆಟ್ಟದ್ದಕ್ಕೇನೂ ಸಂಬಂಧಪಟ್ಟವನಲ್ಲ. ಈ ವಾಕ್ಯಗಳು ಹೇಳಿದ ನಂತರ ಅಲ್ವೇ ನೀವು ಮೋಸ ಹೋಗ್ಬೇಡ್ರಿ ಅಂತ ಹೇಳಿರೋದು. ಅದರ ಮುಂಚೆ ಹೇಳಿರುವುದು, ಅದರ ನಂತರ ಹೇಳಿರೋದಕ್ಕೂ ಎಲ್ಲ ಬಹಳ ಸಂಬಂಧ ಉಂಟು. ದೇವರು ಕೆಟ್ಟದ್ದಕ್ಕೇನು ಸಂಬಂಧಪಟ್ಟವನಲ್ಲ. ಕೆಲವೊಮ್ಮೆ ಪ್ರಿಯರೇ, ನಾವು ತಪ್ಪಾಗಿ ದೇವರಿಗೆ ಸ್ತೋತ್ರ ಹೇಳ್ತೇವೆ.
ನಾವು ತಪ್ಪಾಗಿ ದೇವರನ್ನ ಕೃತಜ್ಞತೆ ಹೇಳ್ತೇವೆ. ನಾವು ತಪ್ಪಾಗಿ ಕರ್ತನನ್ನ ಇದರ ದಾನಿ ಎಂಬುದಾಗಿ ಹೇಳ್ತೇವೆ. ಹೇಗೆ? ಒಂದು ಉದಾಹರಣೆಗೆ ನಾನ್ ನಿಮಗೆ ಹೇಳುವಂತ ವಿಚಾರ. ಕೆಲವೊಮ್ಮೆ ಪ್ರಿಯರೇ, ನೋಡ್ರಿ ಪ್ರಿಯರೇ, ಈ ಪ್ರಪಂಚ ಬಹಳ ಕೆಟ್ಟದ್ದು. ನನಗೆ ಅನಿಸ್ತದೆ ಇದರಲ್ಲಿ ನಮಗೇನ್ ಸಂದೇಹ ಇಲ್ಲ. ದಿಸ್ ವರ್ಲ್ಡ್ ಈಸ್ ಅನ್ ಈವಿಲ್ ವರ್ಲ್ಡ್. I believe that nobody doubt it. The world is full of evil things. The world and its, the things that happens in this world, they are crooked. ವಂಚನೆಯಿಂದ ತುಂಬಿರುವ, ದುರಾಶೆಗಳಿಂದ ತುಂಬಿರುವ, ಕೆಟ್ಟತನದಿಂದ ತುಂಬಿರುವ ಈ ಪ್ರಪಂಚದಲ್ಲಿ ಕೆಲವೊಂದು ತಾತ್ಕಾಲಿಕವಾದಂತ ಲಾಭಕ್ಕಾಗಿ ಕೆಲವರು ಏನ್ ಮಾಡುತ್ತಾರೆ? ತಪ್ಪಾದ ಮಾರ್ಗಗಳಲ್ಲಿ ಕೂಡ ಸಂಚರಿಸ್ತಾರೆ. ಸ್ವಲ್ಪ ಮೋಸ ಮಾಡಿ, ಸ್ವಲ್ಪ ವಂಚನೆಯಿಂದ, ಸ್ವಲ್ಪ ಕೆಟ್ಟದಾದಂತ ಕಾರ್ಯಗಳಿಂದ, ಸ್ವಲ್ಪ ಇನ್ನೊಬ್ಬರ ಕುರಿತಾಗಿ ತಪ್ಪಾಗಿ ಮಾತನಾಡಿ, ಒಬ್ಬರಿಗೊಬ್ಬರು ವೈಮನಸ್ಸುಂಟು ಮಾಡಿ, ಲೌಕಿಕವಾಗಿ ಲೋಕದ ತಂತ್ರಗಳಿಂದ ಲೋಕದಲ್ಲಿ ಲಾಭ ಪಡೆದುಕೊಳ್ಳುವವರಿದ್ದಾರೆ. ಹಾಗೆ ಒಂದು ವೇಳೆ ನಮಗೆ ಲಾಭಗಳು ಸಿಕ್ಕುವಾಗ ನಾನು ಪ್ರಾರ್ಥನೆ ಮಾಡ್ತೀನಿ, ದೇವ್ರೇ, ನನಗೆ ಈ ಲಾಭವನ್ನು ಕೊಟ್ಟಿದ್ದಕ್ಕೆ ನಿನಗೆ ಸ್ತೋತ್ರ. ಈ ಕೊಟ್ಟದ್ದೆಲ್ಲ ನೀನೇ ಕೊಟ್ಟದ್ದು ಅಂತ ಹೇಳಿದ್ರೆ ಪ್ರಿಯರೇ, ದೇವರು ಒಪ್ಪುವುದಿಲ್ಲ. ದೇವರು ಕೆಟ್ಟದ್ದಕ್ಕೆ ಏನು ಸಂಬಂಧಪಟ್ಟವನಲ್ಲ. See, sometimes the way we understand things, of how we accumulate, how we do our things, and how we profit things, and we think these profits are coming from God, but unless these things are done aligning to the righteousness of God, God has no part in it. And so we should not be deceived to think that these things came from God, which come from crooked ways. We should have things clear before us. ದೇವರು ಕೆಟ್ಟದಕ್ಕೆ ಸಂಬಂಧಪಟ್ಟ, God is not, part of any evil thing. Don't be deceived. ಹಾಗಾಗಿ ಪ್ರಿಯರೇ, ನಾವು ಕ್ರೈಸ್ತರಾಗಿ ಜೀವಿಸುವಾಗ, ದೇವರ ಮಕ್ಕಳಾಗಿ ಜೀವಿಸುವಾಗ, ದೇವರ ವಾಕ್ಯ ನಮಗೆ ಸರಿಯಾದಂತ ಒಂದು ವೀಕ್ಷಣೆಯನ್ನ ಕೊಡ್ತಾ ಇದೆ. ನಾನು ದೇವರಿಂದ ಆಶಿಸಬೇಕಾದದ್ದು ಏನು? ದೇವರಿಂದ ನನಗೆ ದೊರಕಬೇಕಾದದ್ದು ಏನು? ದೇವರಿಂದ ನಾನು ಅಪೇಕ್ಷಿಸತಕ್ಕದ್ದು ಏನು? ದೇವರು ಕೆಟ್ಟದ್ದಕ್ಕೆ ಸಂಬಂಧಪಟ್ಟವನಲ್ಲ. ಹಾಗಾಗಿ ಕೆಟ್ಟ ರೀತಿಯಲ್ಲಿ ಏನನ್ನೂ ಸಹ ನಾನು ದೇವರಿಂದ ಅಪೇಕ್ಷಿಸಲಿಕ್ಕೆ ಸಾಧ್ಯವಿಲ್ಲ. ಬದಲಾಗಿ ಇಲ್ಲಿ ಹೇಳ್ತಾ ಇದೆ, ದೇವರು ಎಲ್ಲಾ ಒಳ್ಳೆ ದಾನಗಳು, ಕುಂದಿಲ್ಲದ ಎಲ್ಲಾ ವರಗಳು ಆತನು ಕೊಡುವನಾಗಿದ್ದಾರೆ. ಇದನ್ನ ಸ್ವಲ್ಪ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋಣ ಪ್ರಿಯರೇ. Look at the second part of verse 17. It says, coming down from the Father of lights, with whom there is no variation or shifting shadow. ಇಲ್ಲಿ ಹೀಗೆ ಇದೆ, ಎಲ್ಲಾ ಒಳ್ಳೆಯ ದಾನಗಳು, ಕುಂದಿಲ್ಲದ ಎಲ್ಲಾ ವರಗಳು ಮೇಲಿನಿಂದ ಸಕಲ ವಿಧವಾದ, ನೋಡ್ರಿ ಆ ಎರಡನೇ ಭಾಗ, ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣವಾದವನಿಂದ ಇಳಿದು ಬರುತ್ತದೆ. So here there is a comparison made between the lights of this world. We are talking about the luminaries, the sun, the moon, and the stars of this world. Now look here, the physical world and the lights. Now light here, we should understand it very clearly. ಇಲ್ಲಿ ಹೇಳಿರುವಂತ ಲೋಕದ ಬೆಳಕು, ಅದಕ್ಕೆ ವ್ಯತ್ಯಾಸವಿದೆ. The sun rises and the sun sets. There is variation, there are shadows, but the author of this light is not like that. He is different. He is beyond. He is unchanging. Illi priyare, there is a comparison made between changing versus unchanging. ಇನ್ನೊಂದು ಸಾರಿ ಹೇಳ್ತೇನೆ,
ವ್ಯತ್ಯಾಸವಾಗುವಂಥದ್ದು, ವ್ಯತ್ಯಾಸವಾಗದೇ ಇರುವಂತದ್ದಕ್ಕೂ ಮಧ್ಯದಲ್ಲಿ ಒಂದು ತಾರತಮ್ಯವನ್ನ ಇಲ್ಲಿ ಮಾಡ್ತಾ ಇದೆ. ಪ್ರಿಯರೇ, ನಾವು ಈ ಲೋಕದ ಅನೇಕ ಒಳಿತುಗಳನ್ನ, ವಿ ಎಕ್ಸ್ಪೀರಿಯನ್ಸ್ ಸೋ ಮೆನಿ ಗುಡ್ ಥಿಂಗ್ಸ್, ನಾವು ಕ್ಯಾರೆಕ್ಟರೈಸಿಂಗ್ ಇಟ್ ಗುಡ್ ಥಿಂಗ್ಸ್. To have a comfortable house is a good thing. To have a comfortable living is good thing. To have something in this world, in this earth, in our life, to make our life smooth and you know uh, make it very easy. There are many good things that we receive. Now, these all are given by God, no doubt about it. God will bless his children. But, friends, what is more important and precious in all the gifts that we experience in this world is being narrated here. Now, look, ಪ್ರಿಯರೇ, ನೋಡ್ರಿ, ಅಲ್ಲಿ ಎಲ್ಲಾ ಒಳ್ಳೆಯ ದಾನಗಳು, ಕುಂದಿಲ್ಲದ ವರಗಳು. ಇಲ್ಲಿ ನಾವು ಒಂದು ವಿಚಾರವನ್ನು ಮಾಡೋಣ. ವಾಟ್ ಈಸ್ ದ ಗುಡ್ ಥಿಂಗ್ ಅಂಡ್ ದ ಪರ್ಫೆಕ್ಟ್ ಗಿಫ್ಟ್ ಗಾಡ್ ಈಸ್ ಟಾಕಿಂಗ್ ಅಬೌಟ್? ದೇವರು ಇಲ್ಲಿ ಮಾತನಾಡ್ತಾ ಇರುವಂತ ಒಳ್ಳೆ ದಾನ ಮತ್ತೆ ಕುಂದಿಲ್ಲದ ವರ ಏನದು? ಬಹಳ ಈಸಿಯಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಅದರ 18ನೇ ವಚನದಲ್ಲಿ ಅದು ಬರೆಯಲ್ಪಟ್ಟಿದೆ. ದೇವರು ಕೊಡುವಂತ ಒಳ್ಳೆಯ ದಾನ, ದೇವರು ಕೊಡುವಂತ ಕುಂದಿಲ್ಲದ ವರ, ಅದು ಏನು ಎನ್ನುವುದು ಎಲ್ಲಿ ಇದೆ? 18ನೇ ವಚನದಲ್ಲೇ ಇದೆ. 18ನೇ ವಚನವನ್ನ ನಾವು ನೋಡೋಣ ಪ್ರಿಯರೇ. ಆತನು ತನ್ನ ಸುಚಿತ್ತವಾದ ಸ್ವಚಿತ್ತದ ಪ್ರಕಾರ, ಓಕೆ, ಗಾಡ್ ಔಟ್ ಆಫ್ ಹಿಸ್ ಓನ್ ವಿಲ್, ಓಕೆ, ಇಟ್ ಇಸ್ ಗಾಡ್ಸ್ purpose, it is God's intention, it is God's will. ದೇವರು ತನ್ನ ಸ್ವಚಿತ್ತದ ಪ್ರಕಾರ ಸತ್ಯ ಬೋಧನೆಯ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ. Now look at that good thing, look at that perfect gift. What is that? It is about something that is God's will, which he has brought forth to us by the word of truth, by the word of truth, that we would be kind of first fruits among his creatures. Now, what God wants us to be is, that we receive the word of truth, which will regenerate us, which will lead us to a new life, and we will become the first fruits of his creatures. Now, I think this would be more clear to us if we remember one incident in the ministry of Jesus. There was a time, few people who were so much longing to see Jesus. You remember, they came and they couldn't find Jesus. And so they were so disappointed because they did not find Jesus. They remembered that the disciples had took the only one boat that was there. And, there was no other boat available here. And Jesus was still there. But when they came, Jesus wasn't there. And so they were very disappointed. And we see they make some other boats and they cross the river and they find Jesus. And they ask Jesus, Lord, where were you that we were looking for you? ನೆನಪಿದೆಯಾ? 5 ರೊಟ್ಟಿ 2 ಮೀನಿಂದ 5,000 ಜನರನ್ನ ಕರ್ತನು ಪೋಷಿಸಿದ ನಂತರ ದೇವರ ಆಶ್ಚರ್ಯಕರವಾದಂತ ಅದ್ಭುತವನ್ನ ನೋಡಿ ವಿಸ್ಮಯಗೊಂಡು, ಈತನೇ ನಿಜವಾಗಿ ಮನುಷ್ಯ ಕುಮಾರನು, ಈತನೇ ನಿಜವಾಗಿ ಬರಬೇಕಾದಂತ ಪ್ರವಾದಿ, ಬರಬೇಕಾದಂತ ರಕ್ಷಕನು ಎಂಬುದಾಗಿ ಬಹಳ ನಂಬಿಕೆಯಿಂದ ಯೇಸು ಸ್ವಾಮಿಯ ಕುರಿತಾಗಿ ಮಾತನಾಡಿ ಮರುದಿನ ಯೇಸು ಸ್ವಾಮಿಯನ್ನ ಹುಡುಕಿ ಬಂದರು. ಆದ್ರೆ ಯೇಸು ಸ್ವಾಮಿ ಅಲ್ಲಿ ಕಾಣ್ಲಿಲ್ಲ. ಆತನು ಆಚೆ ದಡಕ್ಕೆ ಹೋದರು. ಬಹಳ ಬೇಸರಗೊಂಡವರಾಗಿ ಅವರು ಬಹಳ ಪ್ರಯಾಸ ಪಟ್ಟು ಆಚೆ ದಡಕ್ಕೆ ಹೋಗಿ ಕರ್ತನನ್ನ ಭೇಟಿ ಮಾಡಿ ಹೇಳ್ತಾರೆ, ಸ್ವಾಮಿ, ನೀನು ಎಲ್ಲಿ ಹೋಗಿದ್ದಿ? ನಾವು ನಿನ್ನನ್ನು ಹುಡುಕಿ ಬರುತ್ತಾ ಇದ್ದೆವು. Now, all of us, as we read this, we understand these people are being so much, longing for Jesus, right? They are such a seekers of Jesus. They love Jesus. They want to follow Jesus. But what surprises us is the response of Jesus, who looks at them and say, I know why you were looking for me, because you were fed.
You were looking for me for bread. ಅಲ್ಲ ನಮಗೆ ಆಶ್ಚರ್ಯ ಆಗ್ತದೆ. ಇಷ್ಟು ಕಷ್ಟಪಟ್ಟು ಯೇಸು ಸ್ವಾಮಿಯನ್ನ ಹುಡುಕಿ ಆಚೆ ದಡಕ್ಕೆ ಬಂದು, ಸ್ವಾಮಿ ನೀನ್ ಎಲ್ಲೋಗಿದ್ದಿ ಎಂಬುದಾಗಿ ಕೇಳುವಾಗ, ಯೇಸು ಸ್ವಾಮಿ ಅವರ ಮುಖವನ್ನು ನೋಡಿ ಹೇಳ್ತಾನೆ, ನೀವು ನನ್ನನ್ನ ಹುಡುಕಿದ್ದು ಯಾಕೆ ಅಂತ ನನಗೆ ಗೊತ್ತು. ನೀವು ನನ್ನನ್ನ ಹುಡುಕಿದ್ದು ಸೂಚಕ ಕಾರ್ಯ ನೋಡಿದ್ರಿಂದ ಅಲ್ಲ. ನೀವು ನನ್ನನ್ನು ಹುಡುಕಿದ್ದು ನಾನು ದೇವರ ಕುಮಾರನು ಎಂಬ ನಂಬಿಕೆ ಇದ್ದದರಿಂದ ಅಲ್ಲ. ನೀವು ನನ್ನನ್ನು ಹುಡುಕಿದ್ದು ರೊಟ್ಟಿಗೋಸ್ಕರ. The conversation developed. And Jesus said, friends, do not toil for the bread which perishes, but toil for the bread which will not perish and will give eternal life. And I bread of life which came from heaven, if you eat me, you will not die. You will not go hungry. This is what the conversation develop. ಯೇಸು ಸ್ವಾಮಿ ಹೇಳ್ತಾನೆ, ಹೇ, ನಶಿಸಿ ಹೋಗುವ ರೊಟ್ಟಿಗಾಗಿ ನೀವು ದುಡಿಯಬೇಡ್ರಿ. ನಶಿಸಿ ಹೋಗದೇ ಇರುವಂತ ನಿತ್ಯ ಜೀವವನ್ನ ಕೊಡುವಂತ ರೊಟ್ಟಿಗಾಗಿ ದುಡಿಯಿರಿ. ನಾನೇ ಪರಲೋಕದಿಂದ ಬಂದ ಜೀವದ ರೊಟ್ಟಿ. ನನ್ನಲ್ಲಿ ನಂಬುವವನು ಸಾಯುವುದಿಲ್ಲ, ನನ್ನನ್ನು ತಿನ್ನರಿ ಎಂಬುದಾಗಿ ಹೇಳುವಾಗ ಈ ಜನರಲ್ಲಿ ಏನಾಗ್ತದೆ? ಬಹಳ ಗೊಂದಲವಾಗ್ತದೆ. ಯೇಸು ಸ್ವಾಮಿ ಅವರಿಗೆ ಸತ್ಯ ವಾಕ್ಯದ ಉಪದೇಶದಲ್ಲಿ, ಐ ಥಿಂಕ್ ವಿ ನೀಡ್ ಟು ಲುಕ್ ಎಟ್ ದಟ್ ಸ್ಕ್ರಿಪ್ಚರ್, ವೇರ್ ಜೀಸಸ್ ಸೇಸ್ that Jesus, or about Jesus, the prophets had said that when Jesus or the Son of Man or the Messiah will come, he will instruct them through the teachings of the prophets. Now let me take you to that portion. Let's turn to Gospel of John. Gospel of John, chapter 6. It says, you know, that everybody will be taught by that prophet. I'm just trying to search that scripture, where it says that, it is written in the prophets that when he comes, he will teach them. Okay, he will teach them. Okay, chapter 6, verse 14 is the faith that these people would say, that when they saw the sign, they believed that he was the prophet. And, when they came to see Jesus, Jesus would say a few things to them. In that we read, okay, I'm sorry that, yeah, it is there. Verse 45. 45. Yeah, thank you. Thank you. Verse 45. Yeah. It is written in the prophets as they will be taught by God. Now look at what Jesus is saying. Jesus says, when the Son of Man comes and when people draw near to him, what they expect is that they should be taught by God, not to be fed by God. You get me? Not looking at the physical blessings. The prophets, they had prophesied that when the Son of Man, when the Messiah will come, the people will be taught by God. Now, anyway, Jesus was conversing with these people about, how the Son of Man will teach them about God's kingdom, and the people will have the hunger to listen from God's word and to have that eternal life. Now, down the line, what we read is all these people were disappointed, and one by one, they were leaving Jesus. And as one by one they were leaving Jesus, he looked at the 12 and he asked them a question: do you want to leave? And the response of Peter: Lord, where shall we go? You have the words of eternal life. Now, what was the reason for them to be with Jesus? Was it the signs? Was it the wonders? Was it the miracles? Was it the feeding of the people? Was it the healing of the sick? Where shall we go? Because you do miracles. Where shall we go? Because you will feed us and we don't need to worry about anything. Where shall we go? Because you provide us everything. Well, that was not the answer.
The answer was, where shall we go? Because you have the words of eternal life. And look at how James is talking about. He says, it is his will, it is God's will that we are brought, that he brought us forth by the word of truth. Okay, if you read it in another translation, it is like we are born again by the word of truth. Let me see if I have a different translation here. Verse 8, out of his own will, he brought us forth by the word of God. But if you read it in Kannada, it says, ನಮ್ಮನ್ನು ಹುಟ್ಟಿಸಲಾಗಿ. The meaning of that, he brought us forth, is like he beget us, right? We are born again. We are beginning a new life. And how is this new life, processed? It is processed by the hearing of God's word. It is processed by the teaching of God's word. It says, by the word of truth, you are born again. Now, you think that we mostly, when we say this scripture, every good thing and perfect gift comes from God, have you ever thought about the word of truth? We heard a good sermon which touched the heart, where you led to say, Lord, thank you for the perfect gift that your word of truth transformed me. Do not be deceived, my friends. ಮೋಸ ಹೋಗ್ಬೇಡ್ರಿ ಪ್ರಿಯರೇ. ದೇವರ ಒಳ್ಳೆಯ ದಾನ, ದೇವರ ಕುಂದಿಲ್ಲದ ವರ ಎಂಬುದಾಗಿ ನಾವು ಸಾಧಾರಣವಾಗಿ ಆಲೋಚಿಸುವುದೇನೋ, ಈ ಲೋಕದಲ್ಲಿ ನಮಗೆ ಲೌಕಿಕವಾಗಿ ಭೌತಿಕವಾಗಿ ಸಿಕ್ಕುವಂತ ಅನೇಕ ದಾನಗಳು, ಆಶೀರ್ವಾದಗಳು, ಇದು ದೇವರು ನನಗೆ ಕೊಟ್ಟಂತ ಕುಂದಿಲ್ಲದ ವರ, ದೇವರು ನನಗೆ ಕೊಟ್ಟಂತ ಒಳ್ಳೆಯ ದಾನ. ಕೆಲವೊಮ್ಮೆ ನಾವು ಜನರಿಗೆ ಏನಾದ್ರೂ ಲೌಕಿಕವಾಗಿ ಒಳ್ಳೇದು ಸಿಕ್ಕುವಾಗ ಅಲ್ವಾ, ಒಂದು ಗೃಹ ಪ್ರವೇಶಕ್ಕೆ ಹೋಗುವಾಗ ನಾವು ಕೆಲವೊಮ್ಮೆ ಈ ವಾಕ್ಯ ಹೇಳ್ತೇವೆ, ಎವ್ರಿ ಗುಡ್ ಗಿಫ್ಟ್ ಕಮ್ ಫ್ರಮ್ ಗಾಡ್. ಆಸ್ ಇಫ್ the house was the perfect gift or the good gift that God wanted to give. Now we use the scripture many times for material things or for the worldly things that we get. ಈ ವಾಕ್ಯ ಅನೇಕ ಸಂದರ್ಭಗಳಲ್ಲಿ ದೇವರ ಮಕ್ಕಳಾದಂತ ನಾವು ಅನೇಕ ಸಮಯದಲ್ಲಿ ಜ್ಞಾಪಕ ಮಾಡಿಕೊಳ್ಳುವುದು, ಹೇಳುವಂಥದ್ದು ಯಾವಾಗ ಗೊತ್ತಾ? ಲೌಕಿಕವಾಗಿ ನಮಗೆ ಏನಾದರೂ ಕಾರ್ಯಗಳು ಸಿಕ್ಕುವಾಗ. ನನಗೆ ಒಳ್ಳೆ ಒಂದು ಗಾಡಿ ಸಿಕ್ತು, ನಾನು ಇದು ಗಾಡ್ಸ್ ಗಿಫ್ಟ್ ಅಂತ ಬರೀತೇನೆ, ಇದು ದೇವರು ನನಗೆ ಕೊಟ್ಟಂತ ಒಳ್ಳೆಯ ದಾನ, ಕುದ್ದಿಲ್ಲದ ವರ ಎಂಬುದಾಗಿ ನಾನು ಹೇಳ್ತೇನೆ. ಅದರಲ್ಲಿ ತಪ್ಪೇನಿಲ್ಲ. ಮತ್ತು ನಾನು ನಿಮ್ಮನ್ನ ತಿರುಗಿ ಹೇಳ್ತೇನೆ, ತಪ್ಪೇನಿಲ್ಲ. ಈ ಲೋಕದಲ್ಲಿ ಒಂದು ಲೋಟ ತಣ್ಣೀರು ಕೊಟ್ಟರು ಕೂಡ ಅದು ದೇವರು ಕೊಟ್ಟದ್ದು ಅಲ್ವಾ. ದೇವರು ಕೊಡದೇ ಇರುವಂತದ್ದು ಏನು ನಮ್ಮ ಜೀವನದಲ್ಲಿಲ್ಲ. ಆದರೆ you should not be carried away with those things, because those all are shadows that will change. ಈ ಲೋಕದ ಬೆಳಕು ದೇವರಿಗೂ ಇರುವ ವ್ಯತ್ಯಾಸದ ಹಾಗೆ ಈ ಲೋಕದ ಬೆಳಕಿಗೆ ವ್ಯತ್ಯಾಸ ಬರ್ತದೆ, ಚೇಂಜ್ ಬರ್ತದೆ. ಅದೇ ತರ ಲೌಕಿಕವಾದಂತ ದಾನಗಳು ಇವತ್ತಿದ್ದು ನಾಳೆ ಇಲ್ಲದೆ ಹೋಗ್ತದೆ. ಲೌಕಿಕವಾದ ದಾನಗಳು, ಅದಕ್ಕೆ ವ್ಯತ್ಯಾಸ ಬರ್ತದೆ. ಆದರೆ ವ್ಯತ್ಯಾಸ ಬರದೇ ಇರುವಂತದ್ದೇನೆಂದರೆ ನಮ್ಮ ಆತ್ಮನ ರಕ್ಷಣೆ. ಏನೇ ಬರಲಿ, ಎಂಥದೇ ಸಂಭವಿಸಲಿ, ನನ್ನನ್ನು ವಿಮೋಚಿಸಿರುವಂತ ಕರ್ತನು ಆಮೇಲೆ ನನ್ನನ್ನು ವಿಮೋಚಿಸಿದ್ದಾನೆ. ನಾನು ಆತನ ಜೊತೆಯಲ್ಲಿರ್ತೇನೆ. This good thing or this perfect gift, it's very rarely that we look at the cross and say, this was the perfect gift that I received from God. ಬಹಳ ಬಹಳ ವಿರಳವಾಗಿ ನಾವು ಶಿಲುಬೆಯಲ್ಲಿ ನನಗಾಗಿ ತೂಗಾಡಿದ ಕ್ರಿಸ್ತನು ನನಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟು ನನ್ನನ್ನು ಪ್ರೀತಿಸಿ, ನನ್ನನ್ನು ವಿಮೋಚಿಸಿ, ನನ್ನ ಪಾಪಗಳನ್ನು ತೊಳೆದು, ಇನ್ನು ಮುಂದೆ ನಾನು ಪಾಪಿಯಲ್ಲ, ನಾನು ಆ ನರಕಕ್ಕೆ ಬಾಧ್ಯಸ್ಥನಲ್ಲ, ನಾನು ನಿತ್ಯ ಜೀವ ಹೊಂದಿ ಪರಲೋಕ ರಾಜ್ಯದಲ್ಲಿ ಸದಾಕಾಲ ಉಳಿಯುತ್ತೇನೆ ಎಂಬ ಆ ಕುಂದಿಲ್ಲದ ವರದ ಬಗ್ಗೆ ನಾವು ಅನೇಕ ಸಂದರ್ಭಗಳಲ್ಲಿ ಅರ್ಥ ಮಾಡಿಕೊಳ್ಳುವುದಿಲ್ಲ. ಬಟ್ ಟುಡೇ I want to give that rightful understanding, that correct understanding of what here was that good thing, what here was that perfect gift. It was none of the material things. ನಮ್ಮ ಯಾರನ್ನು ದೇವರು ಈ ಲೋಕದಲ್ಲಿ ನಶಿಸಿ ಹೋಗ್ಲಿಕ್ಕೆ ಬಿಡ್ಲಿಲ್ಲ.
ದಾವಿದನು ಹೇಳ್ತಾನೆ, ನಾನು ಬಾಲಕನಾಗಿದ್ದೆ, ಈಗ ವೃದ್ಧನಾಗಿದ್ದೇನೆ, ನೀತಿವಂತನ ಸಂತತಿ ಭಿಕ್ಷೆ ಬೇಡುವುದನ್ನು ನಾನು ನೋಡ್ಲಿಲ್ಲ. ಇದು ಖಂಡಿತವಾಗಿ 100ಕ್ಕೆ 100 ಸತ್ಯವಾದಂತ ದೇವರ ನೀತಿಯಾಗಿದೆ. God is righteous and he is not debtor to anyone. God is faithful to bless us with all the things that we need in this world. When Jesus said, do not worry, when Jesus said, do not be anxious, he said something very important. And that was, he said, your heavenly Father knows what you need. This is a big realization that we should. My heavenly Father knows what I need. And if the parent of this world are so mindful to give us good things, how much more my heavenly Father will care for me. And with that assurance that we have in our life, we don't worry for anything because He is sufficient to provide what we need in our life in this physical earth. But more important than any physical things of this world is to be drawn, and to be focused on that precious, perfect gift which God has given to us. And that gift is on the cross of Calvary, who died for you. And through him, you have salvation. There is no precious gift which is worth more than your salvation. Would you agree with me, my friends? There is no more worth for anything else in this world that we may possess than that salvation which God has given to us. And that was free. And that was the free gift of God. Hallelujah. How much more we need to be thankful, how much more we need to be thoughtful of that perfect gift than being worried about so many other physical things. We are deceived by the devil by drawing us to the physical things and making us misunderstood that these physical things are the good gifts that God is going to give you to make you love it, to make you long for it, and to not understand that the better gift or the best gift or the more perfect gift that God gave you was the eternal life. And when we understand this truth, that becomes our foremost concern, that becomes our priority, that becomes our first concern, and nothing in this world can separate us from the love of God. Hallelujah. I want to, each one of us, and look at that verse 18. It says, it was his will. ಆತನು ತನ್ನ ಸ್ವಚಿತ್ತದ ಪ್ರಕಾರ. This is really amazing. One thing I was kind of uh, wondering when I read Genesis chapter 3. Now, Adam and Eve anyway committed sin, right? They ate the fruit which was forbidden. ಅದನ್ನು ಅವಳು ತಿನ್ನಬಾರದು ಅಂತ ಹೇಳಿರುವಂತಹ ಹಣ್ಣು ತಿಂದುಬಿಟ್ರು. ಪಾಪ ಮಾಡಿದ್ದಾರೆ. ಇನ್ನು ಅದನ್ನ ಅಳಿಸಾಕ್ಲಿಕ್ಕೆ ಆಗೋದಿಲ್ಲ. See, there are things we fail and we have failed and we cannot do anything about it. We have done something that we shouldn't be doing, or we have fallen into some sin and that has happened. And what can you do now to erase it? Now look at how Adam and Eve. Now I was thinking, if Adam and Eve was talking between them and saying, look, we have anyway committed sin, so let's wait for God. When God comes, we will run to him and we'll fall on him. And we will say, Lord, we are sorry. We have disobeyed you. Did it happen? It never happened. See, the normal tendency of a sinner is not to draw to God. The normal tendency of a sinner is to go away from God.
Look at David committing sin. Until Nathan came, he couldn't come and repent. He was trying to hide it. Now, the normal human character, the usual human tendency is to hide it, to conceal it, to just, one of the greatest disaster in Christian life is to be a hypocrite. And it is very sad to understand that we have a good number of hypocrites, outwardly looking good, very Christian, very spiritual. And sometimes the thing is, we don't understand that it is not the life in this world that matters more. The day that we stand before the judgment seat, that matters more. We worry more about our face in this world. We worry more about how people look at us. And we try to be deceiving ourselves by concealing the hidden sins and walking normal. Now, this is our will. Our will is hide sins, comfortably live a normal Christian life, be good in your rituals. This is our will, to have a good face in this world, in this earth. But the will of God is everybody should be born again. Now, this is very important. The will of God is everybody should be born again. That is what it very clearly said. It was God's self will. Now, I was telling, that Adam and Eve, they just ran, they hid. Who came? Now, now just imagine, we can imagine things, right? Let's imagine if God had thought, okay, I'm not going to go behind Adam and Eve, let them come. It is they who committed sin. So I'm not going to go there. Let them come to me. If God would have said like that, what would have been the case? God knows that we will never draw near to Him. And the love, that unconditional love, that greatest love, that agape love of God is, He came in search of us. ನಾವು ದೇವರನ್ನ ಹುಡುಕಿ ಹೋಗ್ಲಿಲ್ಲ ಪ್ರಿಯರೇ. ಸ್ವಲ್ಪ ಗಮನಿಸಿ, ಕರ್ತನ್ ಹೇಳ್ತಾ ಇದ್ದಾನೆ, ದೇವ್ರು ಹೇಳ್ತಾ ಇದ್ದಾನೆ, ಆದಾಮ ಅವ್ವ ಪಾಪ ಮಾಡಿದ್ದಾರೆ, ನಾನು ಅವರನ್ನ ಹುಡುಕಿ ಹೋಗೋದಿಲ್ಲ, ಅವರೇ ತಮ್ಮ ತಪ್ಪನ್ನ ಅರಿಕೆ ಮಾಡ್ಕೊಂಡು ಬರ್ಲಿ ಅಂತ ದೇವ್ರು ವೆಯ್ಟ್ ಮಾಡಿದ್ರೆ ಬರ್ತಾರ? ನಮ್ಮ ವಿಚಾರದಲ್ಲಿ ನಾವು ದೇವರನ್ನ ಬಿಟ್ಟು ನಮ್ಮ ಇಷ್ಟದಂತೆ ಹೋದಾಗ ದೇವರು ಹೇಳ್ತಾ ಇದ್ದಾನೆ, ಸರಿ, ಅವನು ಪಾಪ ಮಾಡಿ ಹೋಗಿದ್ದಾನಲ್ಲ, ನಾನು ಅವನನ್ನ ಹುಡುಕಿ ಹೋಗೋದಿಲ್ಲ, ನಾನು ಅವನನ್ನ ನನ್ನ ಕಡೆಗೆ ನಡೆಸೋದಿಲ್ಲ, ಅವನೇ ಬೇಕಾದ್ರೆ ಬರಲಿ ಅಂತ ಹೇಳಿದ್ರೆ ಬರ್ತದೆ? ಬೈಬಲ್ ಹೇಳ್ತದೆ, ಆತನು ನಮ್ಮನ್ನ ಹುಡುಕಿ ಬಂದು ಪ್ರಿಯರೇ, ಇಲ್ಲಿ ಹೇಳ್ತಾ ಇದೆ, ಆತನು ತನ್ನ ಸ್ವಚಿತ್ತದ ಪ್ರಕಾರ, ನಮ್ಮ ಚಿತ್ತ ನಾವು ಲೌಕಿಕವಾಗಿ ಜೀವಿಸುವಂಥದ್ದು, ಪಾಪದಲ್ಲಿ ಜೀವಿಸುವಂಥದ್ದು, ಶಾರೀರಿಕವಾಗಿ ಜೀವಿಸುವಂಥದ್ದು. ಪಾಪ ಮಾಡಿದ್ರು ಕೂಡ ಪಾಪವನ್ನ ಅರಿಕೆ ಮಾಡದೆ ಜನರ ಮುಂದೆ ನಾವು ಚೆನ್ನಾಗಿದ್ರೆ ಸಾಕು. ಯಾರು ನನ್ನನ್ನ ದೋಷಿ ಎಂಬುದಾಗಿ ಹೇಳಬಾರದು. ಎಲ್ಲರ ಮುಂದೆ ಒಂದು ಕಪಟ ಜೀವನವನ್ನ ನಡೆಸ್ಕೊಂಡು ಹೋಗೋದು ನಮಗೆ ಓಕೆ. ಆದ್ರೆ ಕರ್ತನ ಹೇಳ್ತಾನೆ, ಅದು ಮೋಸದ ದಾರಿ, ಮೋಸ ಹೋಗಬೇಡ. ಯಾಕಂದ್ರೆ ಈ ಕಪಟ ಜೀವನ ಒಂದು ದಿನ ನಮ್ಮ ಉಸಿರು ಹೋಗ್ತದೆ. ಅವತ್ತು ನೋಡ್ರಿ ಪ್ರಿಯರೇ, ಆ ಐಶ್ವರ್ಯವಂತನು, ಲಾಜರನು ಐಶ್ವರ್ಯವಂತನ ಕಾರ್ಯದಲ್ಲಿ ನಾವು ನೋಡ್ತೇವೆ, ಆ ಐಶ್ವರ್ಯವಂತನು, ಆತನಿಗೆ ಮತ್ತೊಂದು ಚಾನ್ಸ್ ಇರಲಿಲ್ಲ. ಈ ಕೊನೆಯ ಉಸಿರು ಹೋಗುವುದಕ್ಕಿಂತ ಮುನ್ನ ದೇವರ ಚಿತ್ತ ಪ್ರಕಾರ ಇರುವಂತ ಆ ಹೊಸದಾಗಿ ಹುಟ್ಟುವಂತ ಒಂದು ಅನುಭವಕ್ಕೆ ಬರ್ಲಿಕ್ಕೆ ದೇವರು ನಮ್ಮ ಬಗ್ಗೆ ಅಪೇಕ್ಷಿಸ್ತಾ ಇದ್ದಾರೆ. ದೇವರ ಉಚಿತಾರ್ಥ ವರ, ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳಿದ ದೇವರ ಉಚಿತಾರ್ಥ ವರವೇ ಈ ಕುಂದಿಲ್ಲದ ವರ. ಏನದು? ನಮ್ಮ ರಕ್ಷಣೆ. ಪಾಪಿಯಾದ ನನಗೆ ಯೇಸು ಕ್ರಿಸ್ತನು ಕೊಟ್ಟಂತ ರಕ್ಷಣೆನೆ ಇಲ್ಲಿ ಒಳ್ಳೆಯ ದಾನ ಹಾಗೂ ಕುಂದಿಲ್ಲದ ವರ. ದ ಗುಡ್
gift. And the perfect gift that we read here in James is that free gift which Paul was talking in Romans. The free gift of God. ದೇವರ ಉಚಿತಾರ್ಥವಾದ ನನ್ನ ರಕ್ಷಣೆ. ಪಾಪಿಯಾದ ಒಬ್ಬನು ಕೂಡ ನಶಿಸಿ ಹೋಗದೇ ಇರಲಿ, ತನ್ನ ಸ್ವಂತ ಕುಮಾರನನ್ನು ನಮಗೆ ಕೊಟ್ಟಂತಕ್ಕಂಥ ತಂದೆಯಾದ ದೇವರು ಈ ಲೋಕವನ್ನ ಪ್ರೀತಿಸಿ ತನ್ನ ಒಬ್ಬನೇ ಕುಮಾರನನ್ನ ನಮಗೆ ಕೊಟ್ಟರು. ಅದೇ ಈ ಪರ್ಫೆಕ್ಟ್ ಗಿಫ್ಟ್ ಬೇರೆ ಏನಲ್ಲ. ಪರಲೋಕದ ಎಲ್ಲ ಉನ್ನತ ಮಹಿಮೆಯನ್ನ ಬಿಟ್ಟು ನಮಗಾಗಿ ಈ ಧರೆಯಲ್ಲಿ ಮನುಷ್ಯನಾಗಿ ಇಳಿದು ಬಂದು ನಮಗಾಗಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನೇ ಕೊಟ್ಟಂತ ದಾನ, ತನ್ನ ಒಬ್ಬನೇ ಕುಮಾರನನ್ನ ನಮಗೋಸ್ಕರ ಕೊಟ್ಟಂತ ದಾನ. ಆತನಲ್ಲಿ ನಂಬುವಂತ ಒಬ್ಬನಾದರೂ ನಾಶವಾಗದೆ ಏನಾಗ್ಬೇಕು? ಈ ಲೋಕದಲ್ಲಿ ಚೆನ್ನಾಗಿ ಜೀವಿಸ್ಬೇಕು ಅಂತೆಲ್ಲ ಹೇಳಿದ್ವಿ. ನಿತ್ಯ ಜೀವ ಅಂತ ಹೇಳಿದ್ರ ಅರ್ಥ ಏನು? ಈ ಲೋಕದಲ್ಲಿ ನಮಗೆ ಯಾವ ಗತಿ ಇಲ್ಲದೆ ಹೋಗ್ತದಂತನ ಅಲ್ಲ. ಈ ಲೋಕದಲ್ಲಿ ಅದ್ಭುತವಾಗಿ ಐಶ್ವರ್ಯವಾಗಿ ದೇವರು ನಮ್ಮನ್ನ ನಡೆಸ್ತಾನೆ. ಆದರೆ ನಮ್ಮ ಮನಸ್ಸು ಅದರಲ್ಲಿರಬಾರದು. ಇದು ಅಳಿದು ಹೋಗ್ತದೆ. ಇದು ಕೊಂಚ ಸಮಯ ಮಾತ್ರ. ಇದು ಸ್ವಲ್ಪ ಕಾಲಕ್ಕೆ ಮಾತ್ರ. ಅಳಿದು ಹೋಗದೆ ಇರುವಂತದ್ದು ಶಾಶ್ವತವಾಗಿರುವಂತ ವರ ಬೇರೆ ಏನೂ ಅಲ್ಲ. ಅದು ನಮಗೆ ಕೊಡಲ್ಪಡುವಂತ ನಿತ್ಯ ಜೀವ. ತಿರುಗೊಂದು ಆವರ್ತಿಯ ವಾಕ್ಯವನ್ನು ಓದನೆ, ನನ್ನ ಪ್ರಿಯ ಸಹೋದರರೇ, ಮೋಸ ಹೋಗಬೇಡ್ರಿ. ಡು ನಾಟ್ ಬಿ ಡಿಸೀವ್ಡ್ ಮೈ ಬಿಲವೆಡ್ ಬ್ರದರ್. Now, I believe we can understand what it meant by saying do not be deceived. ಮೋಸ ಹೋಗ್ಬೇಡ್ರಿ. ನಾವೆಲ್ಲ ಅನೇಕ ಸಮಯಗಳಲ್ಲಿ ಮೋಸ ಹೋಗ್ತೇವೆ. ಯಾಕೆ? ಈ ಪರ್ಫೆಕ್ಟ್ ಗಿಫ್ಟ್ ತನ್ನ ಕುಮಾರನು, ಆತನು ನನಗೋಸ್ಕರ ಕೊಟ್ಟ ತನ್ನ ಸ್ವಂತ ಪ್ರಾಣ, ತನ್ನ ಕೊನೆ ಹನಿ ರಕ್ತ ಕೊಟ್ಟು ನನ್ನನ್ನು ವಿಮೋಚಿಸಿದ್ದಾನೆ. ನಶಿಸಿ ಹೋಗಬೇಕಾದಂತ ನಾನು, ನರಕಕ್ಕೆ ಹೋಗಬೇಕಾದಂತ ನಾನು, ನಿತ್ಯ ದಂಡನೆಗೆ ಗುರಿಯಾದಂತ ನಾನು ಆ ದಂಡನೆಗೆ ಹೋಗದ ಹಾಗೆ ಯೇಸು ಕ್ರಿಸ್ತನ ಅಪಾರವಾದ ಕೃಪೆಯಿಂದ ರಕ್ಷಣೆ ಹೊಂದಿ ನನ್ನ ಘೋರವಾದ ಪಾಪಗಳು ಮನ್ನಿಸಲ್ಪಟ್ಟು, ನನ್ನ ಘೋರವಾದ ಪಾಪಗಳು ಕ್ಷಮಿಸಲ್ಪಟ್ಟು, ನನ್ನ ಪಾಪಕ್ಕೆ ತಕ್ಕಂತೆ ನನ್ನನ್ನು ದಂಡಿಸದೆ ನನಗೆ ಕ್ಷಮಾಪಣೆ ನೀಡಿ ನನ್ನನ್ನ ತನ್ನ ಮಗನಾಗಿ ಮಾಡಿ ಆ ನಿತ್ಯ ಜೀವದ ಆ ವರವನ್ನು ನನಗೆ ಕೊಟ್ಟು ನಿತ್ಯ ಜೀವದ ಬಾಧ್ಯಸ್ಥರ ಆ ಪಟ್ಟಿಯಲ್ಲಿ ನನ್ನ ಹೆಸರನ್ನ ಬರೆದು ನನಗೆ ನಿತ್ಯ ಜೀವವನ್ನ ಕೊಟ್ಟಂತ ಆ ಕರ್ತನು ನನಗೆ ಕೊಟ್ಟ ವರವೇ ಶ್ರೇಷ್ಠವಾದ ವರ. ಹಲ್ಲೆಲೂಯಾ. ಹಾಗಾಗಿ ಈ ವಾಕ್ಯವನ್ನ ಇನ್ನು ನಾವು ತಪ್ಪಾಗಿ ಉಚ್ಚರಿಸಬಾರದು. ಈ ಲೋಕದಲ್ಲಿ ಸಿಕ್ಕುವಂತ ಮಿಡಿ ಕಾರ್ಯಗಳಿಗಾಗಿ, ಈ ಲೋಕದಲ್ಲಿ ಸಿಕ್ಕುವಂತ ಚಿಕ್ಕ ಚಿಕ್ಕ ವಿಷಯಗಳಿಗಾಗಿ ದೇವರು ನನಗೆ ಕೊಟ್ಟಂತ ಕುಂದಿಲ್ಲದ ವರ ಅಂತ ನಾವ್ ಹೇಳಬಾರದು. ಈ ವರಗಳೆಲ್ಲ ಕುಂದಿರುವಂತದ್ದೇ. ಈ ಲೋಕದಲ್ಲಿ ನಿಮಗೆ ಸಿಕ್ಕುವುದು ಏನೇ ಸಿಕ್ಕಿದ್ರು ಕೂಡ ಅದೆಲ್ಲ ರಿಪೇರಿಗೆ ಬರ್ತದೆ, ಅದಕ್ಕೆಲ್ಲ ಏನಾದ್ರು ಕಷ್ಟಗಳಿರ್ತದೆ. ಆದ್ರೆ ಕುಂದಿಲ್ಲದವರ ಒಂದೇ ಒಂದು, ಅದು ನಿನ್ನ ರಕ್ಷಣೆ. ಆತನು ನಿನಗೆ ರಕ್ಷಣೆಗೆ ಬೇಕಾದದ್ದು ಪರಿಪೂರ್ಣವಾಗಿ ಮಾಡಿದ್ದಾನೆ. ಆತನು ನಿನ್ನ ರಕ್ಷಣೆಗೆ ಬೇಕಾದದ್ದು ನಿತ್ಯವಾಗಿ ಮಾಡಿದ್ದಾನೆ. ಆಮೇಲೆ ಒಂದು ಮಾತು ಆತನ ಮುಂದೆ ಹೇಳಿದ್ರೆ ಸಾಕು, ಸ್ವಾಮಿ ನಿನ್ನನ್ನ ನನ್ನ ರಕ್ಷಕನಾಗಿ ಅಂಗೀಕಾರ ಮಾಡ್ತೇನೆ. ಅಪ್ಪ, ನಾನು ಪಾಪಿ ಆಗಿದ್ದೇನೆ. ಕರ್ತನೆ, ನನ್ನ ಪಾಪಗಳನ್ನ ಕ್ಷಮಿಸು. ಕರ್ತನೆ, ಇವತ್ತು ನನ್ನ ಜೀವನವನ್ನ ನಿನಗೆ ಕೊಡ್ತೇನೆ. ಅಪ್ಪ, ನನ್ನ ಕ್ಷಮಿಸು. ನನ್ನನ್ನು ನಿತ್ಯ ಜೀವದ ವರವನ್ನ ಕೊಡುವಂತ ಒಂದೇ ಒಂದು ಪ್ರಾರ್ಥನೆಯಲ್ಲಿ ನಿನ್ನ ಪಾಪಗಳನ್ನ ಮನ್ನಿಸಿ ಪರಲೋಕ ರಾಜ್ಯಕ್ಕೆ ನಿನ್ನ ಬಾಧ್ಯಸ್ಥನಾಗಿ ಮಾಡುವಂತ ಆ ಶ್ರೇಷ್ಠ ವರ, ಅದು ಎಲ್ಲರಿಗೂ ಲಭ್ಯ. ಅದಕ್ಕೆ ಕ್ರಯ ಇಲ್ಲ. ಅದಕ್ಕೆ ಹಣ ಕೊಟ್ಟು ತೆಗೆದುಕೊಳ್ಳೋದು ಬೇಡ. ಒಂದು ಮಾತು ಸಾಕು. ಹೃದಯದಲ್ಲಿ ಒಂದು ಸ್ವಲ್ಪ ಮಾನಸಾಂತರ ಸಾಕು. ದೇವರ ಮುಂದೆ ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಆತನ ಬಳಿಗೆ ಬಂದು, ಅಪ್ಪ ನನ್ನನ್ನು ರಕ್ಷಿಸು ಅನ್ನುವ ಒಂದು ಪ್ರಾರ್ಥನೆ ಸಾಕು. ಆತನು ನಮ್ಮ ಪಾಪಗಳನ್ನು ಕ್ಷಮಿಸ್ತಾನೆ. ಆತನು ನಮ್ಮ ಎಲ್ಲಾ ದ್ರೋಹಗಳನ್ನ ಕ್ಷಮಿಸ್ತಾನೆ. ಆತನು ನಮ್ಮನ್ನ ಆ ನಿತ್ಯ ಜೀವವನ್ನು ಕೊಡ್ತಾನೆ. ಸೊ ಲೆಟ್ ಅಸ್ ನಾಟ್ ಬಿ ಡಿಸೀವ್ಡ್. ಈ ಲೋಕದ ಯಾವ ಕಾರ್ಯಗಳಿಗೂ ದೇವರ ಆ ಶ್ರೇಷ್ಠ ವರಕ್ಕೆ ಕಂಪೇರ್ ಮಾಡ್ಬೇಡ್ರಿ. ಸೂರ್ಯಕ್ಕೂ ದೇವರನ್ನ ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ, ಹಿ ಇಸ್ ದ ಫಾದರ್ ಆಫ್ ಆಲ್ ಲೈಟ್ಸ್. ಈ ಸೂರ್ಯ ಬೆಳಗ್ಗೆ ಇಟ್ ವಿಲ್ ರೈಸ್ ಅಪ್ ಅಂಡ್ ಇಟ್ ಸನ್ಸೆಟ್. ಇದಕ್ಕೆಲ್ಲ ವ್ಯತ್ಯಾಸಗಳು ಬರ್ತದೆ.
but He is an unchanging God. ಈ ಲೋಕದಲ್ಲಿರುವುದೆಲ್ಲ ವ್ಯತ್ಯಾಸ ಆಗುತ್ತೆ. ವ್ಯತ್ಯಾಸ ಆಗದೆ ಇರುವಂತದ್ದು ನಿನ್ನ ರಕ್ಷಣೆ. Let me wind up my words. So, my friends, what is that good and perfect gift God has given to you? Let us say nothing else, but only one thing. The good and perfect gift God gave to me is Himself. He gave me Himself. On the cross of Calvary, He gave His very life, His last drop of blood, redeeming me, making me His child, forgiving my sin. He gave me eternal life. That is that perfect gift. There is no gift comparable to this precious gift God has given to each one of us. Let us not be deceived. Let us not be deceived to be drawn to God for evil things, to be drawn to God for worldly things. Let us draw near to God for this perfect gift, that is to be born again, to be taught by His word, to be regenerated by His word, to be cleansed by His word, and to have that salvation, to have that eternal life. ನಾವು ದೇವರ ಕಡೆ ಸೆಳೆಯಲ್ಪಡಬೇಕು. ದೇವರ ಬಳಿಗೆ ನಾವು ಓಡಿ ಬರಬೇಕು. ಯಾಕೆ? ಲೋಕದ ಕಾರ್ಯಗಳಿಗಾಗಿ ಅಲ್ಲ. ನೋಡ್ರಿ, ಅವರು ದೋಣಿ ಮಾಡಿಕೊಂಡು ಆಚೆ ದಡಕ್ಕೆ ಬಹಳ ಪ್ರಯಾಸ ಪಟ್ಟು ಬಂದರು. ಆದ್ರೆ ಕರ್ತನ್ ಹೇಳ್ತಾ ಇದ್ದಾನೆ, ನೀವು ಬಂದಿದ್ ಯಾಕೆ ಅಂತ ನನಗೆ ಗೊತ್ತಾಯ್ತು. ಕೆಲವೊಮ್ಮೆ ಬಹಳ ಸಂದರ್ಭಗಳಲ್ಲಿ ನಾವು ದೇವರ ಹತ್ರ ಬರುವಾಗ ದೇವರು ನಮ್ಮ ಮುಖ ನೋಡಿ ಹಾಗೆ ಮಾತಾಡ್ತಾನೆ, ನೀನು ಬಂದದ್ ಯಾಕೆ ಅಂತ ನನಗೆ ಗೊತ್ತು. ನಶಿಸಿ ಹೋಗುವ ರೊಟ್ಟಿಗಾಗಿ ಬರಬೇಡ. ಒಂದು ವೇಳೆ ಕರ್ತನ್ ನಮ್ಮ ಸಂಗಡ ಮಾತಾಡ್ತಾ ಇದೆ, ನೀನು ಬಹಳ ಸಂದರ್ಭಗಳಲ್ಲಿ ಬರುವಂತ ಹಿಂದೆ ಇರುವ ಉದ್ದೇಶ ನಶಿಸಿ ಹೋಗುವ ರೊಟ್ಟಿ, ಅದಕ್ಕಾಗಿ ಬರಬೇಡ. ನಿತ್ಯ ಜೀವ ಕೊಡುವ ರೊಟ್ಟಿ ನಾನು, ನಾನು ಪರಲೋಕದಿಂದ ಬಂದ ಜೀವದ ರೊಟ್ಟಿ, ನನ್ನಲ್ಲಿ ನಂಬಿಕೆ ಇಡು. ಈ ಉಚಿತಾರ್ಥವಾದ ಶ್ರೇಷ್ಠವಾದಂತ ವರಕ್ಕೆ ನಾವು ಕರ್ತನ ಕಡೆಗೆ ಸೆಳೆಯೋಣ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. Shall we pray as we heard God's word? My friends, we have read this, we have meditated this, we have many times remembered this scripture. And maybe sometimes we were thinking of some worldly, physical things of this world as certain good gifts and perfect gifts that God gave to us. But my friends, let us understand there is nothing in this world which you can call as that perfect gift. Perfect gift God gave to you His only begotten Son, who shed His last drop of blood on the cross of Calvary to redeem you. Through His word, you are regenerated to become a new person, a first fruit of His creature, of a new creature, to obtain eternal life. That is that gift. ಪ್ರಿಯರೇ, ಈ ಕುಂದಿಲ್ಲದ ವರದ ಬಗ್ಗೆ ನಾವು ಅನೇಕ ಸಂದರ್ಭದಲ್ಲಿ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೇವೆ. ಲೋಕದಲ್ಲಿ ಸಿಕ್ಕುವಂತ ಯಾವುದು ಅಲ್ಲ ಕುಂದಿಲ್ಲದ ವರ. ತನ್ನ ಒಬ್ಬನೇ ಕುಮಾರನನ್ನ ಕೊಟ್ಟಂತ ಕರ್ತವ್ಯ, ತನ್ನ ಸ್ವಪ್ರಾಣವನ್ನ, ಕೊನೆ ಹನಿ ರಕ್ತವನ್ನ ಶಿಲುಬೆಯಲ್ಲಿ ನಮಗೋಸ್ಕರ ಸುರಿಸಿದಂತ ಆತನ್ನ ನಮಗಾಗಿ ಕೊಟ್ಟಂತ ಆ ವರ, ಆತನ ರಕ್ತದಿಂದ ತೊಳೆಯಲ್ಪಟ್ಟು, ಆತನ ವಾಕ್ಯಗಳಿಂದ ಶುದ್ಧೀಕರಿಸಲ್ಪಟ್ಟು, ಹೊಸದಾಗಿ ಹುಟ್ಟಿ ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗುವಂತ ಈ ಶ್ರೇಷ್ಠ ವರ ಕರ್ತನ್ ನಮಗೆ ಕೊಟ್ಟಿದ್ದಾರೆ. ಮೋಸ ಹೋಗದೆ ಇರೋಣ. ಲೋಕದ ಕಾರ್ಯಗಳಿಗಾಗಿ ದೇವರನ್ನು ಹುಡುಕುವಂತವರಾಗಿ ಮೋಸ ಹೋಗದೆ ಇರೋಣ ಪ್ರಿಯರೇ. ಲೆಟ್ ಅಸ್ ನಾಟ್ ಬಿ ಡಿಸೀವ್ಡ್ ಟು ಬಿ ಡ್ರಾನ್ ಟು ಗಾಡ್ ಫಾರ್ ವರ್ಲ್ಡ್ಲಿ ಥಿಂಗ್ಸ್. ಲೆಟ್ ಅಸ್ ಡ್ರಾ ನಿಯರ್ ಟು ಹಿಮ್ because He is our Redeemer and He has given us eternal life. Loving Father, we thank you, Lord, for this precious gift. This precious gift. Nothing in this world can compare to this, O Lord. We have received a lot of blessings in this world for our livelihood. We have received many things from you, but more than all those things, Lord, we value the salvation that you have given to us, and we will not lose it, Lord. We will value it as our priority as we seek you.
Lord, we pray that give us wisdom, that we will not seek you for perishing things. We will seek you for unperishing things, for eternal life. You were disappointed with those disciples who were looking for you for just the bread that will perish. And you taught them to not seek you for the perishing bread, but for the eternal life. And Lord, we pray that you will also give us that grace, O Lord, that we will no longer look for you, desire you for the worldly things, but we will long for you. We will seek you for eternal life. And we know, Lord, you are not debtor to anyone. Lord, the one who has given his only begotten Son, the one who has given his only life, the very life, what shall he withhold from us, O Lord? You will never withhold anything from us. You who know what we need, and you are faithful to provide us what we need, O Lord. But Lord, help us that we will not put our mind to worldly things, but Lord, help us to be drawn to you for eternal life. Eternal life. ನಶಿಸಿ ಹೋಗುವ ಯಾವುದಕ್ಕಾಗಿಯೂ ನಿನ್ನನ್ನು ಹಿಂಬಾಲಿಸದೆ, ನಶಿಸಿ ಹೋಗುವಂತ ಯಾವುದಕ್ಕಾಗಿ ಕೂಡ ನಿನ್ನನ್ನ ಬೇಡಿಕೊಳ್ಳದೆ, ಅಪ್ಪ, ನಶಿಸಿ ಹೋಗದೆ ಇರುವಂತ ನಿತ್ಯ ಜೀವಕ್ಕಾಗಿ ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಂತ ಕೃಪೆ ಅಪ್ಪ ನಮಗೆ ಕೊಡ್ರಿ, ನಮಗೆ ಜ್ಞಾನವನ್ನು ಕೊಡ್ರಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ಘನತೆ ನಿಮ್ಮೊಬ್ಬರಿಗೆ ಸಲ್ಲಿಸಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಾಳ್ಮೆಯಿಂದ ಬಿಡ್ತೇವೆ ತಂದೆ. ಆಮೆನ್. God bless you all. Thank you for joining and thank you for listening. See you once again. God bless you all. Thank you very much.